ಗಂಡು ಮಗುವಿಗೆ ಜನ್ಮವನ್ನು ನೀಡಿದ ಆಂಕರ್ ಅನುಶ್ರೀ. ಗಂಡು ಮಗುವಿಗೆ ಜನ್ಮವನ್ನು ನೀಡೋದ್ರ ಮೂಲಕ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಶುಭ ಸುದ್ದಿಯನ್ನು ಇಲ್ಲಿ ಒಂದು ಆಂಕರ್ ಅನುಶ್ರೀ ಅವರು ಕೊಟ್ಟಿದ್ದಾರೆ. ಈ ಒಂದು ಆಂಕರ್ ಅನುಶ್ರೀ ಅವರನ್ನ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದನ್ನ ನೋಡಿ ಒಂದು ರೋಷನ್ ಅಂದರೆ ಪತಿ ರೋಷನ್ ರವರು ಆಂಕರ್ ಅನುಶ್ರೀ ಒಂದು ಹಣೆಗೆ ಮುತ್ತಿಟ್ಟಿದ್ದಾರೆ. ಮುತ್ತಿಟ್ಟಿದ್ದು ಒಂದು ಪ್ರೀತಿಯನ್ನ ತೋರಿಸಿಕೊಂಡಿದ್ದಾರೆ. ಸೊ ಆಂಕರ್ ಅನುಶ್ರೀ ಅವರ ಮಗು ಹೇಗಿದೆ, ಚೆನ್ನಾಗಿದೆಯಾ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಇವರು ಯಾವಾಗ ಒಂದು ಮಗುವಿಗೆ ಜನ್ಮವನ್ನು ನೀಡಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತಷ್ಟು ಇನ್ನಷ್ಟು ವಿಡಿಯೋಗಳಿಗಾಗಿ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಅವರು ತುಂಬ ಚೆನ್ನಾಗಿ ಒಂದು ಸರಳ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಇವರು ಮದುವೆ ಆಗಿದ್ದು ಒಂದು ವಿಚಿತ್ರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಅನುಶ್ರೀ ಅವರಿಗೆ ರೋಷನ್ ಅಂದರೆ ಯಾರು ಅಂತಲೇ ಗೊತ್ತಿರಲಿಲ್ಲ. ಸೊ ಒಂದು ಕಾಫಿ ಡೇಗೆ ಇವರು ಅನುಶ್ರೀಯನ್ನ ಅವರು ರೋಷನ್ ರವರು ಕರೀತಾರಂತೆ. ಅನುಶ್ರೀ ಅವರನ್ನು ಕರೆದಾಗ ಅಲ್ಲಿ ರೋಷನ್ ರವರು ಅನುಶ್ರೀ ಅವರನ್ನು ಕರೆದಾಗ ಅನುಶ್ರೀ ಅವರು ಒಂದು ಯೋಚನೆಯನ್ನ ಮಾಡ್ತಾರಂತೆ, ನಾನು ಹೋಗ್ಲಾ ಬೇಡ್ವಾ? ಯಾಕಂತಂದ್ರೆ ಅನುಶ್ರೀಯನ್ನ ಕಾಫಿಗೆ ಕರೆದಂಥ ಮೊದಲ ಹುಡುಗ ರೋಷನ್ ಅಂತಕ್ಕಂಥದ್ದನ್ನ ಅನುಶ್ರೀಯರು ಸ್ವತಃ ತಾವೇ ಹಂಚಿಕೊಂಡಿದ್ದಾರೆ. ಅನಂತರ ಒಂದು ರಾಜ್ಬಿ ಶೆಟ್ಟಿ ಅವರ ಸಲಹೆಯನ್ನು ಪಡೆದು ಹೋಗ್ತಾರಂತೆ. ಹೋದಾದ್ಮೇಲೆ ಒಂದು ಇಬ್ಬರಿಗೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತಂತೆ. ಅದಾದ ನಂತರ 2 ವರ್ಷ ಜೊತೆಯಲ್ಲಿದ್ದು ಮದುವೆಯನ್ನ ಕೂಡ ಆಗ್ತಾರೆ. ಮದುವೆ ಆದ ನಂತರವೂ ಕೂಡ ಆಂಕರ್ ಅನುಶ್ರೀ ಆಗಿರ್ಬೋದು, ರೋಷನ್ ಆಗಿರ್ಬೋದು, ಒಂದು ತುಂಬಾ ಚೆನ್ನಾಗಿ ದಾಂಪತ್ಯ ಜೀವನವನ್ನ ನಡೆಸ್ಕೊಂಡು ಬಂದ್ರು. ಎಲ್ಲೂ ಕೂಡ ಯಾರಿಗೂ ಕೂಡ ಒಂದು ಹೇಳಿಕೊಡೋ ರೀತಿಯಲ್ಲಿ ಮಾಡ್ಕೊಳ್ಳಲಿಲ್ಲ. ಯಾಕಪ್ಪ ಅಂತಂದ್ರೆ ಈಗಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ ಸೆಲೆಬ್ರಿಟಿಗಳು ಅಂದಾದ ತಕ್ಷಣ ಪ್ರೀತಿ ಪ್ರೇಮ ಅಂತಕ್ಕಂಥ ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ತಾರೆ. ಸೊ ಆ ಪ್ರೀತಿ ಪ್ರೇಮ ವಿಚಾರ ಎಲ್ಲಿವರೆಗೂ ಇರುತ್ತಪ್ಪ ಅಂತಂದರೆ ಕೆಲವೊಂದಿಷ್ಟು ದಿನಗಳ ಕಾಲ ಪ್ರೀತಿ ಪ್ರೇಮ ವಿಚಾರ ಅನ್ನೋದಿರುತ್ತೆ. ಪ್ರೀತಿ ಪ್ರೇಮ ಆದಮೇಲೆ ಕೂಡ ಮದುವೆಯನ್ನೇನೋ ಕೂಡ ಆಗ್ತಾರೆ. ಮದುವೆ ಆದರೂ ಕೂಡ ಚೆನ್ನಾಗಿ ಒಂದು ಸಂಸಾರಿಕ ಜೀವನವನ್ನು ನಡೆಸೋದಿಲ್ಲ. ಕೆಲವೊಂದಿಷ್ಟು ದಿನ ಆದಮೇಲೆ ಡಿವೋರ್ಸ್ ಅಂತಕ್ಕಂಥ ಒಂದು ತಡೆಗೋಡೆಯನ್ನು ಹಿಡ್ಕೊಂಡು ಬಂದುಬಿಟ್ಟು ಡಿವೋರ್ಸನ್ನು ಮಾಡ್ಕೊಳ್ತಾರೆ. ಇಬ್ರು ಇಚ್ಛೆಯಿಂದನೇ ಡಿವೋರ್ಸನ್ನು ಮಾಡ್ಕೊಳ್ತಾರೆ. ಈ ರೀತಿಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಸೆಲೆಬ್ರಿಟಿಗಳು ಅಂದಾದ ತಕ್ಷಣ ಅವರಿಗೆ 108 ಒಂದು ಯೋಚನೆಗಳಿರುತ್ತವೆ. ಯಾಕಪ್ಪ ಅಂತಂದರೆ ಒಂದೊಂದು ಫಿಲ್ಮ್ಗೆ ಒಂದೊಂದು ಹೀರೋಯಿನ್ ಆಗಲಿ ಒಂದು ಹೀರೋ ಆಗಲಿ ಚೇಂಜ್ ಆಗ್ತಾನೆ ಇರ್ತಾರೆ. ಕೆಲವೊಂದಿಷ್ಟು ಮನಸ್ಸು ಚಂಚಲಗಳಿರ್ತವೆ. ನಾನು ಯಾಕೆ ಇವನ ಜೊತೆ ಬದುಕಬೇಕಪ್ಪ? ಸೊ ನನಗೆ ಇಷ್ಟೊಂದು ಫ್ರೀಡಮ್ ಇದೆಯಲ್ಲ, ಸೊ ನನಗೆ ಇಷ್ಟೊಂದು ಹಕ್ಕಿದೆಯಲ್ಲ ಅಂತಕ್ಕಂಥ ವಿಚಾರಗಳು ಅವ್ರ ತಲೆಯಲ್ಲಿ ಬರ್ತವೆ. ಈ ರೀತಿಯಾದ ಒಂದು ಮೈಂಡ್ಸೆಟ್ ಒಂದು ಫಿಲ್ಮ್ ಸ್ಟಾರ್ಗಳಿಗೆ ಆಗಿರ್ಬೋದು, ಈ ರೀತಿಯಾದ ಮೈಂಡ್ಸೆಟ್ ಇರುತ್ತೆ. ಅಂತಹ ಮೈಂಡ್ಸೆಟ್ನಲ್ಲಿ ಇಬ್ಬರು ತುಂಬ ಚೆನ್ನಾಗಿ ಹೊಂದಾಣಿಕೆಯಿಂದ ಬದುಕೋದು ತುಂಬಾನೇ ಕಷ್ಟ. ಈಗಿನ ದಿನಮಾನಗಳಲ್ಲಿ ನಾವು ನೋಡಿರ್ಬೋದು, ರಾಕಿಂಗ್ ಸ್ಟಾರ್ ರೇಶ್ ಆಗಿರ್ಬೋದು, ರಾಧಿಕಾ ಪಂಡಿತ್ ಆಗಿರ್ಬೋದು, ಒಂದು ತುಂಬ ಚೆನ್ನಾಗಿ ಸಂಸಾರಿಕ ಜೀವನವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಅವರಂದ್ರೆ ಇವ್ರಿಗಿಷ್ಟ, ಇವರಂದ್ರೆ ಅವ್ರಿಗಿಷ್ಟ. ಸೊ ತುಂಬಾ ಚೆನ್ನಾಗಿ ಒಂದೊಳ್ಳೆ ಬಾಂಡಿಂಗ್ ಅನ್ನ ಬಿಲ್ಡ್ ಮಾಡ್ಕೊಂಡು ಬರ್ತಿದ್ದಾರೆ. ರಾಕಿಂಗ್ ಸ್ಟಾರ್ ರೇಶ್ ಆಗಿರ್ಬೋದು, ಇನ್ನು ಹಲವಾರು ಜೋಡಿಗಳು ಈ ರೀತಿಯಾಗೇ ಇವೆ. ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ತೆಗೆದುಕೊಳ್ಳೋದಾದ್ರೆ ಇಲ್ಲಿ ನಾವು ಚಂದನ್ ಶೆಟ್ಟಿ ಅವರನ್ನ ಮತ್ತೆ ನಿವೇದಿತಾ ಗೌಡ ಅವರನ್ನ ನೋಡ್ಬೋದು. ತುಂಬಾ ಪ್ರೀತಿಸಿ ಮದುವೆ ಆಗ್ತಾರೆ. ಕೆಲವೊಂದಿಷ್ಟು ದಿನಗಳ ಕಾಲ ತುಂಬಾ ಚೆನ್ನಾಗಿ ಇರ್ತಾರೆ. ಆಮೇಲೆ ಇಬ್ಬರು ಯಾಕೋ ಏನೋ ಸರಿಯಾಗಿ ಒಂದು ಕಾರಣ ಕೊಡದೆ ಇಬ್ರು ಡೈವೋರ್ಸ್ ಅನ್ನ ಮಾಡ್ಕೊಳ್ತಾರೆ. ಈ ರೀತಿಯಾದ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ಇವರಿಬ್ರು ತುಂಬಾ ಚೆನ್ನಾಗಿ ಒಂದು ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಆಂಕರ್ ಅನುಶ್ರೀ ಅವರು ಕೂಡ ಹೇಳ್ಕೊಳ್ತಾ ಇದ್ದಾರೆ, ನಾನು ಇನ್ಮೇಲೆ ಆಂಕರಿಂಗ್ ಅನ್ನ ಕಡಿಮೆ ಮಾಡಿಬಿಟ್ಟು ನನ್ನ ಫ್ಯಾಮಿಲಿಗೆ ಒಂದು ನನ್ನ ಟೈಮ್ ಅನ್ನ ಕೊಡಬೇಕು. ಸೊ ತುಂಬಾನೇ ಆಂಕರಿಂಗ್ ಅಂತ ಬಡ್ಕೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನನ್ನ ಫ್ಯಾಮಿಲಿಗೆ ನನಗೆ ಟೈಮ್ ಅನ್ನ ಕೊಡೋಕೆ ಆಗ್ತಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರಿಗೆ ಹೇಳ್ತಾರೆ. ಸೊ ನನ್ನ ಗಂಡ ಆಗಿರ್ಬೋದು, ನನ್ನ ಗಂಡ ರೋಷನ್ ಆಗಿರ್ಬೋದು, ನಮ್ಮ ಅತ್ತೆ ಮಾವನಿಗೆ ಆಗಿರ್ಬೋದು, ಸೊ ನಾನು ಸರಿಯಾಗಿ ಟೈಮನ್ನು ಕೊಡ್ತಿಲ್ಲ. ಸೊ ಖಂಡಿತವಾಗ್ಲೂ ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮಗಳಿಗೆ ಒಂದು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಕಡಿಮೆ ಮಾಡ್ಕೊಳ್ತಾ ಬರ್ತೀನಿ. ಕೈ ಕಾರ್ಯಕ್ರಮಗಳನ್ನು ಕಡಿಮೆ ಮಾಡಿಕೊಂಡು ಖಂಡಿತವಾಗ್ಲೂ ನನ್ನ ಪತಿ ರೋಷನ್ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಅತ್ತೆ ಮಾವಂದ್ರಿಗೆ ಟೈಮನ್ನು ಕೊಡ್ತೀನಿ. ಇರೋದೇ ಒಂದು ಜೀವನ, ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಒಂದು ಸಾಯಬೇಕು ಅಂತಕ್ಕಂಥ ಆಸೆ ನನಗೆ ಹೀಗೆ ಒಂದು ಬರ್ತಾ ಇದೆ. ಸೊ ಈಗಲಾದರೂ ನಾನು ತುಂಬ ಚೆನ್ನಾಗಿ ಬದುಕ್ತೀನಿ ಅಂತಕ್ಕಂಥ ಮಾತನ್ನ ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ಇನ್ನು ಆಂಕರ್ ಅನುಶ್ರೀ ಮಗು ವಿಚಾರಕ್ಕೆ ಬಂದರೆ ಇವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾ ವೈರಲ್ ಆಗ್ತಾ ಇದ್ವು. ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದು ಸುದ್ದಿಗಳು ತುಂಬಾ ವೈರಲ್ ಆಗ್ತಾ ಇದ್ವು. ಈ ಸುದ್ದಿಗಳ ಮಧ್ಯೆ ಆಂಕರ್ ಅನುಶ್ರೀ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ಕೂಡ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಾನು ನೋಡಿದ್ದೆ. ಇದು ಖಂಡಿತವಾಗ್ಲೂ ಒಂದು ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಆಗಿರಲಿ, ಒಂದು ರೋಷನ್ ಆಗಿರಲಿ, ಎಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದು ಚರ್ಚೆಗಳಿಗೆ ಒಳಗಾಗ್ತವೆ ಈ ಒಂದು ವಿಷಯಗಳು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.